ಶ್ರಾವಣಿ, ಎದ್ದೇಳು ಪುಟ್ಟ. ನಾನು ನಿನ್ಗೆ ಇವತ್ತು ಎಣ್ಣೆ ಹಚ್ಚಿ ತಲೆ ಬಾಚ್ಕೊಡ್ತೀನಿ. ನಿನಗೆ ನಾನು ಎಣ್ಣೆ ಹಚ್ಚಿ ತಲೆ ಬಾಚೋದು ಇಷ್ಟ ಆಗತ್ತೆ ಅಲ್ವಾ? ಹೌದಲ್ವಮ್ಮ, ನೀನ್ ಜಾನಕಿ ಪಾಟೀಲ್ ಆಗಿ ನಮ್ಮ ಮನೆಗ್ ಬಂದಾಗ ನನಗೆ ಎಣ್ಣೆ ಹಚ್ಚಿದ್ದೆ ಅಲ್ವಾ? ಆಗ ನನಗೆ ಎಷ್ಟು ಖುಷಿ ಆಗಿತ್ತು. ನೀನೇ ನನ್ನ ಅಮ್ಮ ಆಗ್ಬಾರ್ದಿತ್ತ ಅಂತ ನಾನು ನಿನ್ಗೆ ಅವಾಗ್ಲೇ ಹೇಳಿದ್ದೀನಿ. ನೆನ್ಪಿದ್ಯಾ ನಿನಗೆ? ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ. ತಾಯಿ ಕೈಲಿರೋ ಪುಟ್ಟ ಮಗುವಿನ ಹಾಗೆ ನಾನು ಫೀಲ್ ಮಾಡ್ತಿದ್ದೀನಿ. ಎಲ್ಲ ನೆನಪಿದೆ ಮಗಳೇ. ಇಷ್ಟು ವರ್ಷ ನೀನು ಏನೆಲ್ಲ ಮಿಸ್ ಮಾಡ್ಕೊಂಡಿದ್ಯೋ ಆ ಪ್ರೀತಿ, ಮಮತೆ, ಅಕ್ಕರೆ ಅದೆಲ್ಲಾನು ನಾವು ನಿನಗೆ ಕೊಡ್ತೀವಿ. ಬಿಡು, ಈಗ ಅದೆಲ್ಲ ಮಾತಾಡ್ತಾ ಕೂರುವಂತ ಸಮಯ ಅಲ್ಲ. ಬಾ, ಎಣ್ಣೆ ಹಚ್ತೀನಿ. ನೋ 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 ನೋ, ಇವತ್ತು ನಾನೇ ನನ್ನ ಮಗಳಿಗೆ ಎಣ್ಣೆ ಹಚ್ತೀನಿ. ಯಜಮಾನ್ರೆ, ನೀವು ಎಣ್ಣೆ ಹಚ್ತೀರಾ? ಈ ಕೆಲಸ ಎಲ್ಲ ನಿಮಗೆ ಮಾಡಕ್ ಬರುತ್ತಾ? ಒಳ್ಳೆ ಚೆನ್ನಾಗಿತ್ತಲ್ಲ ಪದ್ಮನಾಭ ಅವರೇ. ಮದುವೆ ಆಗಿ ಹೊಸದರಲ್ಲಿ ನಾನೇ ನಂದಿನಿ ತಲೆಗೆ ಎಣ್ಣೆ ಹಚ್ತಾ ಇದ್ದಿದ್ದು ಕೇಳಿಬೇಕಾದ್ರೆ. ನಂದಿನಿ ಅಮ್ಮವ್ರೆ, ಇದೆಲ್ಲ ಬೇರೆ ನಡೀತಾ ಇತ್ತಾ? ಹಂಗಂದ್ರೆ ನಾನು ಯಜಮಾನ್ರ ಪಾರ್ಟಿನೇ. ಮೇಡಮ್, ನಾನು ಎಷ್ಟೊಂದು ಸಲ ಎಣ್ಣೆ ಹಚ್ಚಿದ್ದೀನಿ. ಶ್ರಾವಣಿ, ಬಾ ಮಗಳೇ, ನನಗೆ ಎಣ್ಣೆ ಹಚ್ತೀನಿ. ನಾನು ಹಚ್ತೀನಿ ಕೊಡು. ಇಲ್ಲ ಇಲ್ಲ, ನಾನು ಹೇಳಿದ್ದೀನಲ್ವಾ ಇವತ್ತು ನಾನು ಎಣ್ಣೆ ಹಚ್ತೀನಿ ಅಂತ. ನಾನು ಕೇಳ್ಕೊಂಡಲ್ಲ, ಇವತ್ತೊಂದಿನ ನಾನು ಹಚ್ತೀನಿ. ಇಲ್ಲ ಇಲ್ಲ, ನನ್ನ ಮಗಳಿಗೆ ನಾನೇ ಎಣ್ಣೆ ಹಚ್ಬೇಕು. ನಿಂಗೆ ಅಳ್ತಿದ್ಯಾ? ಸುಬ್ರಹ್ಮಣ್ಯ, ಯಾಕಪ್ಪ? ನಂದಿನಿ ಅಮ್ಮವರು ಯಜಮಾನರು ಜಗಳ ಮಾಡ್ತಿದ್ದಾರೆ ಅಂತ ಅಳು ಬಂತ? ಇಲ್ಲಮ್ಮ, ಮೇಡಮ್ಮು ಇಷ್ಟು ದಿನ ತಂದೆ ತಾಯಿ ಪ್ರೀತಿ ಇಲ್ಲ ಅಂತ ತುಂಬ ಅಳ್ತಾ ಇದ್ರು, ಬೇಜಾರು ಮಾಡ್ಕೋತಾ ಇದ್ರು. ಆದರೆ ಇವತ್ತು ತಂದೆ ತಾಯಿ ಪ್ರೀತಿ ತೋರ್ಸೋದಕ್ಕೆ ಅವರೇ ತುಂಬ ಹಾತೊರಿತಾ ಇದ್ದಾರೆ, ಪೈಪೋಟಿಗೆ ಬಿದ್ದಿದ್ದಾರೆ. ಇದನ್ನ ನೋಡಿದ್ರೇ ನನಗೆ ಕರಳು ಆಚೆ ಬರೋ ಥರ ಆಗ್ತಾ ಇದೆ. ಸಾಕು ನಿನ್ ಡ್ರಾಮಾ. ದೇವರಿದ್ದಾನೆ, ಅದಕ್ಕೆ ನಿಮ್ಮ ಜೀವನನೇ ಸಾಕ್ಷಿ. ಸುಬ್ಬು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕಾದ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಏನೇನೋ ನಡೆದು ಹೋಯ್ತು. ನಾವು ಯಾರನ್ನೂ ನೋಡ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ಈಗ ಜೀವನ ನಮಗೆ ಎರಡನೇ ಅವಕಾಶ ಕೊಟ್ಟಿದೆ. ನಿಮ್ಮನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನನ್ನ ಮಗಳನ್ನ ಮಾತ್ರ ಅಲ್ಲ, ನೀನು ನಮ್ಮ ಅಳಿಯ, ಸಾಲಿಗ್ರಾಮದ ಅಳಿಯ. ನಿನ್ನನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಗೊತ್ತಾ? ಅಯ್ಯೋ, ದೊಡ್ಡ ಮಾತು ಅಮ್ಮರೆ. ಅಯ್ಯೋ, ಅವನು ನನಗೆ ಬರೀ ಸ್ನೇಹಿತ ಅಲ್ಲ, ಮಗ, ಹಿತೈಷಿ, ಒಂಥರ ಬಲಗೈ ಬಂಟ. ಕೆಲವು ಸಲ ತುಂಟ. ನಂದಿನಿ ಆಂಟಿ, ಅದು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಇದೇನಿದು, ಇವಳ್ಯಾಕೆ ಬಂದಿಲ್ಲಿ? ಸುಬ್ಬು ಅಣ್ಣ, ಶ್ರಾವಣಿ, ಇವ್ರು ಯಾರು ನಾನು ಒಡ ಹುಟ್ಟಿದವರಲ್ಲ. ನಾವು ರಕ್ತ ಕೂಡ ಹಂಚ್ಕೊಂಡಿಲ್ಲ. ಅವ್ರು ಯಾರು ನನ್ನ ಎತ್ತವರು ಅಲ್ಲ. ಆದರೂ ನನ್ನ ಯಾಕೆ ಇಷ್ಟೊಂದು ಪಿರುತಿ, ಆರೈಕೆ, ಮಮಕಾರ ಎಲ್ಲಾನು ತೋರಿಸ್ತವ್ರೆ. ಆದ್ರೆ ನನ್ನ ಗಂಡ ಅಂತ ಅನ್ಸ್ಕೊಳ್ಳೋನು ಪಿರುತಿ ಹೆಸರನಾಗೆ ನನಗೆ ಮೋಸ ಮಾಡಿ ನನ್ನನ್ನು ಈ ಸ್ಥಿತಿಗೆ ತಂದ್ಬಿಟ್ಟ. ನಾನೀಗ ಅವ್ರಿಗೊಂದು ಬೇಡದೇ ಇರೋ ವಸ್ತು ಅಟ್ಟೆಯ. ಆವತ್ತು ನಾನು ಗುಡಿಸ್ಲಲ್ಲಿದ್ದವಳು,
ಆದರೆ ಇವತ್ತು ಈ ಅರಮನೆಯಲ್ಲಿವನಿ, ಅವತ್ತು ವಿರುತಿ ತುಂಬಿರೋರ್ ಮಧ್ಯೆ ಇದ್ದೆ. ಆದರೆ ಇವತ್ತು ವಿರುತಿ ಹೆಸರನಾಗೆ ಮೋಸ ಮಾಡೋರ್ ಮಧ್ಯೆ ಇವನಿ. ಈ ವಿಧಿ ಆಟನ ಏನಂತ ಅರ್ಥ ಮಾಡ್ಕೊಳ್ಳೋದು? ಏಯ್, ಮನೇಲಿ ಪಾರ್ಟಿ ನಡಿಬೇಕಾದ್ರೆ ನಾನು ಮತ್ತೆ ಮಮ್ ತುಂಬ ಖುಷಿಯಿಂದ ಇದ್ವಿ. ಆದರೆ ನೀನು ಎಲ್ಲೋ ಹತ್ಕೊಂಡು ಮೂಲೆಯಲ್ಲಿ ಸತ್ತವಳಾಗಿದ್ದೆ. ಆದರೆ ಆಲ್ ಆಫ್ ಅ ಸಡನ್ ಅದು ಏನಾಯ್ತು ಅಂತ ಗೊತ್ತಿಲ್ಲ. ನಗೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲೋ ಹೋಗಿದ್ದೆ, ಖುಷಿಯಿಂದ ವಾಪಸ್ ಬಂದೆ. ನೀನು ಈ ರೀತಿ ಖುಷಿಯಾಗಿರೋದಕ್ಕೂ ನಗ್ತಾ ಇರೋದಕ್ಕೂ ಏನು ಕಾರಣ? ನಿಮ್ಮ ಈ ಹುಚ್ಚು ಪ್ರಶ್ನೆಗಳಿಗೆ ನನ್ನ ತವ ಉತ್ತರ ಇಲ್ಲ. ಏನ ನನಗೆ ಹುಚ್ಚ? ನಾನು ಹುಚ್ಚ ನನಗಿನ್ನ ಗೊತ್ತಿಲ್ಲ, ಸಾಯಿಸ್ಬಿಡ್ತೀನಿ. ನನ್ನನ್ನು ಸಾಯಿಸೋ ಧೈರ್ಯ ನಿಮ್ಮ ಕೈಲಿ ಇಲ್ಲ ಅಂತ ನನಗೆ ಸಂದ ಗೊತ್ತೈತೆ. ಸಾವಿತ್ರಿ, ನಿನಗೆ ಈ ಮನೆಯಲ್ಲಿ ಯಾವ ತೊಂದರೆನೂ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗಿಷ್ಟ ಇತ್ತೋ ಇಲ್ವೋ ಅದೆಲ್ಲ ಬೇಕಾಗಿಲ್ಲ. ಆದ್ರೆ ಈಗ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿನ್ ಮಗು ಅಷ್ಟೇ. ಒಂದು ಹೆಣ್ಣಿಗೆ ಗೌರವ ಕೊಡೋದು ನಿಜವಾದ ಮನುಷ್ಯ. ಇನ್ನೊಂದ್ಸಲಿ ಅವಳ ಕಣ್ಣಲ್ಲಿ ನೀರು ಬಂದು ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇವಾಗ ನೀನು ಸಾಯಿಸೋದು ದೊಡ್ಡ ವಿಚಾರ ಅಲ್ಲ. ಆದರೆ ನೀನು ಸಾಯಿಸೋಕ್ಕೂ ಮುಂಚೆ ಮಾಡಬೇಕಾಗಿರೋ ತುಂಬ ಕೆಲಸಗಳಿದಾವೆ. ಅದನ್ನು ಮುಗಿಸಿ ನೀನು ಸಾಯಿಸ್ತೀನಿ.